ಆಲ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇವತ್ತು ಈ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಇಷ್ಟ ಆಗೋ ಥರ ನಾನೊಂದು ಕೇಕ್ ಪ್ರಿಪೇರ್ ಮಾಡ್ತಿದ್ದೀನಿ ಫ್ರೂಟ್ಸಿನ ಸಹಾಯದಿಂದ. ಸೊ ನೀವು ಮಕ್ಕಳಿಗೆ ಇದೇ ಥರ ಮಾಡ್ಕೊಂಡು ಕೊಡಿ, ಹೆಲ್ತಿಗೂ ತುಂಬ ಒಳ್ಳೆಯದು. ಓಕೆ, ಯಾವ ಥರ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆಗಲೇ ನಾನು ಹೇಳಿದ್ದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು, ಹಾಗೆಯೇ ಅವರ ಹೆಲ್ತಿಗೆ ಕೂಡ ಒಳ್ಳೆಯದಾಗಿರುವಂತಹ ಕೇಕ್ನೇ ಇವತ್ತು ನಾನು ಮಾಡ್ತಿರೋದು. ಸೊ ಮೊದಲಿಗೆ ನಾನು ತಗೊಂಡಿರೋ ಫ್ರೂಟ್ ಬಂದು ಇಲ್ಲಿ ಕಿವಿ ಫ್ರೂಟು. ಈ ಕಿವಿ ಫ್ರೂಟ್ನ ಮೇಲ್ಗಡೆ ಸಿಪ್ಪೆಗಳನ್ನ ಚೆನ್ನಾಗಿ ತೆಗೆದ್ಬಿಟ್ಟು ಈ ಥರ ಸ್ಲೈಸ್ ಆಗಿ ಫಸ್ಟಿಗೆ ನಾವು ಕಟ್ ಮಾಡ್ತಾ ಹೋಗಬೇಕು. ಈ ಥರ ಸ್ಲೈಸ್ ಇದ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೆಕ್ಸ್ಟ್ ಬಂದು ಕರ್ಬೂಜ ಹಣ್ಣು ತಗೊಂಡಿರೋದು. ಈ ಕರ್ಬೂಜ ಹಣ್ಣು ಮೇಲಿನ ಸಿಪ್ಪೆನ ತೆಗೆದ್ಬಿಡ್ಬೇಕು. ತೆಗೆದು ಈ ಥರ ಒಳಗಡೆ ಇರುವಂತಹ ಕರ್ಬೂಜ ಹಣ್ಣನ್ನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಅಂದರೆ ಮಕ್ಕಳಿಗೆ ಕೆಲವೊಂದು ಫ್ರೂಟ್ಸ್ ಇಷ್ಟ ಆಗಲ್ಲ, ಸೊ ಹಾಗಾಗಿ ಸ್ಲೈಸಾಗಿ ಕಟ್ ಮಾಡಿದ್ರೆ ಕೇಕಲ್ಲಿ ಎಲ್ಲ ಮಿಕ್ಸ್ ಆಗಿ ತಿನ್ನೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಯಾವ್ದು ಇಷ್ಟಪಡ್ತಾರೋ ಅದೇ ರೀತಿ ನಾವು ಕೂಡ ಮಾಡಬೇಕು. ಈಗಲೂ ಅಷ್ಟೇ ನಾನು ಈ ತರ ಬಾಳೆಹಣ್ಣು ಇದೆಯಲ್ಲ, ಬಾಳೆಹಣ್ಣು ಕೂಡ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಇದ್ರ ನೆಕ್ಸ್ಟ್ ನಾವು ಆರೆಂಜ್ ಕೂಡ ತಗೋಬೇಕು. ಅಂದ್ರೆ ಕಿತ್ಲೆ ಹಣ್ಣು ಕೂಡ ಈ ತರ ಸೈಡ್ಸ್ ದೆಲ್ಲ ಆಚೆ ಸಿಪ್ಪೆ ಇರೋದನ್ನ ಪೀಲ್ ಆಫ್ ಮಾಡ್ಕೊಳ್ಳಿ. ಈ ತರ ಪೀಲ್ ಆಫ್ ಮಾಡಿದಾದ್ಮೇಲೆ ಒಳಗಡೆ ಇರುತ್ತಲ್ಲ ಇದನ್ನ ಈ ತರ ಕಟ್ ಮಾಡ್ಕೊಂಡ್ರೆ ಸಾಕು. ಇವತ್ತು ನಾನು ಈ ಕೇಕ್ ಮಾಡಲಿಕ್ಕೆ ಯೂಸ್ ಮಾಡ್ತಿರುವಂತಹ ಹಣ್ಣುಗಳು ಬಂದು ಕಲ್ಲಂಗಡಿ ಹಣ್ಣು, ಕಿವಿ ಹಣ್ಣು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಕರ್ಬೂಜ, ಪರಂಗಿ. ಇಷ್ಟನ್ನೇ ನಾನು ಯೂಸ್ ಮಾಡ್ತಿರೋವಂಥದ್ದು. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಈ ಹಣ್ಣುಗಳಲ್ದಿರ ಎಕ್ಸ್ಟ್ರಾ ಏನು ತಗೊಂಡಿದ್ದೀನಿ ಅಂತ ಅಂದರೆ ಕಂಡೆನ್ಸ್ಡ್ ಮಿಲ್ಕ್, ಮೊಸರು ಸ್ವಲ್ಪ, ಹಾಲು, ನೀರು, ಅಗರ್ ಅಗರ್ ತಗೊಂಡಿದ್ದೀನಿ. ಈಗ ನಿಮಗೆ ಕ್ಯೂರಿಯಾಸಿಟಿ ಆಗಿದೆಯಲ್ಲ ಯಾವ ಥರ ಮಾಡೋದು ಅಂತ ಹೇಳಿ, ಬನ್ನಿ. ಈ ಥರ ಸ್ಟವ್ ಆನ್ ಮಾಡಿದಾದ್ಮೇಲೆ 10 ಗ್ರಾಮಿನಷ್ಟು ಅಗರ್ ಅಗರ್ ಹಾಕ್ಕೊಂಡು ಅದರಲ್ಲಿ ಒಂದು 50 ml ನೀರು ಹಾಕ್ಕೋಬೇಕು. 10 ಗ್ರಾಮಿಗೆ 50 ml ನೀರು ಹಾಕ್ಕೊಳ್ಳಿ. ಅಗರ್ ಅಗರ್ ಬಂದು ನಿಮಗೆ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತೆ, ಹೋಗಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ನಾನು ಈ ಅಗರ್ ಅಗರ್ನ ಯೂಸ್ ಮಾಡೋಕ್ಕೆ ಮೊದಲು 2 ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು 5 ನಿಮಿಷ ನೆನೆ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದೆಲ್ಲ ಜೆಲ್ಲಿ ಥರ ಫಾರ್ಮ್ ಆಗಬೇಕು. ನೋಡಿ, ಈ ಟೈಮಲ್ಲಿ 200 ml ಮಿಲ್ಕ್ ಹಾಕೊಳ್ಳಿ. ನೋಡಿ, ಹಾಲು ಹಾಕಿದ್ದಾದ್ಮೇಲೆ ನೀವು ಚೆನ್ನಾಗಿ ಕಲಸಕ್ಕೆ ಸ್ಟಾರ್ಟ್ ಮಾಡಿ. ಇದೇ ಥರ ಒನ್ ಡೈರೆಕ್ಷನಲ್ಲಾದರೂ ನೀವು ಕಲಿಸ್ತಾ ಇರಬೇಕು. ಈಗ ನಾನು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿರುವಂಥದ್ದು 400 ಗ್ರಾಮ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಈ ಥರ ಮೊಸರು ಹಾಕಿದ್ದಾದ್ಮೇಲೂ ಕೂಡ ಒಂದ್ಸರಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಂಥ ಟೈಮಲ್ಲಿ ನಾವೀಗ 125 ml ಕಂಡೆನ್ಸ್ಡ್ ಮಿಲ್ಕ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಈಗ ಬಾಯ್ಲ್ ಆಗೋಕ್ಕಿಂತ ಮುಂಚೆನೆ ನಾವು ಫ್ರೂಟ್ಸ್ ಹಾಕೊಂಡ್ಬಿಡ್ಬೇಕು. ಇಲ್ಲಿ ನಾನು ಮಸ್ಕ್ ಮಿಲನ್ ಹಾಕೊಂತಿದ್ದೀನಿ, ಪಪಾಯ ಹಾಕೊಂತಿದ್ದೀನಿ, ಬನಾನಾ ಹಾಕ್ತಾ ಇದ್ದೀನಿ, ವಾಟರ್ ಮಿಲನ್ ಹಾಕ್ತಾ ಇದ್ದೀನಿ. ಇವೆಲ್ಲಾನು ಹಾಕಿ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಅದೇ ಹಾಲಲ್ಲೇ ನೀವು ಕಲಿಸ್ರಿ. ನೋಡಿ, ಇವಾಗ ಆ ಕಡೆ ನಾವು ಬಾಯ್ಲ್ ಆಗಕ್ಕೆ ಬಿಟ್ಟಿದ್ವಲ್ಲ, ವೆನ್ ಇಟ್ ಕಮ್ಸ್ ಟು ಡೆಕೋರೇಷನ್, ಇವಾಗ ನಾನಂತೂ ಒಂದು ಈ ಥರ ಗಾಜ್ ಬೌಲ್ ತೊಗೊಂಡಿದ್ದೀನಿ. ಔಟ್ಸೈಡ್ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ, ನೀವು ಡೆಕೋರೇಷನ್ ಮಾಡೋದು ಕೆಳಗಡೆ ಪ್ಲೇಟಲ್ಲಿ ಚೆನ್ನಾಗಿ ಮಾಡಬೇಕು. ಯಾಕಂದರೆ ನಾವು ರಿವರ್ಸ್ ಡಂಪ್ ಮಾಡ್ತೀವಲ್ಲ, ಸೊ ರಿವರ್ಸ್ ಡಂಪ್ ಮಾಡೋ ಟೈಮಲ್ಲಿ ನಮಗೆ ಡೆಕೋರೇಷನ್ ಅನ್ನೋದು ಅಷ್ಟು ಚೆನ್ನಾಗಿ ಲುಕ್ಕು ಕಾಣುತ್ತೆ. ಸೊ ಹಾಗಾಗಿ ನಾನು ತೆಗಿತಾ ಇದ್ದೀನಿ, ಹಾಕ್ತಾ ಇದ್ದೀನಿ ಫ್ರೂಟ್ಸು. ಈ ಥರ ಇದ್ದರೆ ಚೆನ್ನಾಗಿರುತ್ತಾ, ಆ ಥರ ಇದ್ದರೆ ಚೆನ್ನಾಗಿರುತ್ತಾ ಅಂತ ಹೇಳಿ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ, ಸೊ ಮಕ್ಕಳಿಗೆ ಡೆಕೋರೇಷನ್ ಚೆನ್ನಾಗಿತ್ತು ಅಂದರೆ ಅಟ್ರಾಕ್ಟಿವ್ ಆಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಈ ಥರ ಫ್ರೂಟ್ಸ್ ಏನೇನೆಲ್ಲ ನಾನು ಮುಂಚೆಯಿಂದ ಮೆನ್ಷನ್ ಮಾಡಿದ್ದೀನೋ, ಸೊ ಆ ಫ್ರೂಟ್ಸ್ ಎಲ್ಲ ಇಟ್ಟು ಈ ಥರ ನಾನು ಡೆಕೋರೇಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ನೋಡಿದಾಗ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಬೇಕು. ಸೊ ನಿಮ್ಮ ಮಕ್ಕಳು ಕೂಡ ಫ್ರೂಟ್ಸ್ ತಿನ್ನಲ್ಲ ಅನ್ನೋ ಥರ ಆದಲ್ಲಿ ಈ ಥರ ಮಾಡಿ. ನೋಡಿ, ನೀವು ಹಾಗಂತ ಫ್ರೂಟ್ಸ್ ಹಾಕಿದ್ದಾದ್ಮೇಲೆ ಹೆವಿ ಬಾಯ್ಲ್ ಮಾಡ್ಲಿಕ್ಕೆ ಹೋಗಬೇಡಿ. ಜಸ್ಟ್ ನಾವು ಒಂದೆರಡು ಸರಿ ಹಿಂಗೆ ತಿರುಗಿಸಿದ್ರೆ ಸಾಕು. ಆ ಥರ ಬಿಸಿ ಇರೋದನ್ನೇ ನೀವು ತಗೊಬಂದು ಇವಾಗ ಈ ಫ್ರೂಟ್ಸಲ್ಲಿ ಹಾಕಿದ್ದೀವಲ್ಲ, ಸೊ ಈ ಫ್ರೂಟ್ಸ್ ಮೇಲೆ ನೀವು ಡೈರೆಕ್ಟಾಗಿ ಆ ಮಿಲ್ಕ್ ಅನ್ನೋದನ್ನ ಡೈರೆಕ್ಟಾಗಿ ಕೂಡ ಹಾಕೋಬೋದು. ಸೊ ನೀವೇನು ಟೆನ್ಷನ್ ಆಗಬೇಡಿ, ಬಿಸಿ ಬಿಸಿ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ. ಈ ಥರ ಗಾಜಿಂದ ಇಟ್ಕೊಂಡೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ನೋಡಿ, ಈಗ ನಾವು ಬಿಸಿ ಬಿಸಿ ಇರೋವಂಥ ಮಿಶ್ರಣ ಇದರಲ್ಲಿ ಹಾಕಿದ್ದೀವಲ್ಲ, ಸೊ ಈಗ ಇದು ನಮಗೆ ರೂಮ್ ಟೆಂಪರೇಚರ್ಗೆ ಬರೋ ತನಕ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ನಾವು ಫ್ರಿಜ್ಜಲ್ಲಿ 1-2 ಅವರ್ ತನಕ ಫ್ರೀಸ್ ಮಾಡಬೇಕು. ಸೊ ಇಲ್ಲಿ ನೋಡಿ, ರೂಮ್ ಟೆಂಪರೇಚರ್ಗೆ ಬಂದಿದ್ದಾದ್ಮೇಲೆ ನಾನು ಫ್ರಿಜ್ಜಲ್ಲಿ ಇಡೋಕ್ಕಿಂತ ಮುಂಚೆ ಇದು ಯಾವ ಟೆಕ್ಸ್ಚರಲ್ಲಿದೆ, ಯಾವ ಥರ ಇದೆ ಅಂತ ಹೇಳಿ ನಿಮಗೆ ಜಸ್ಟ್ ಡೆಮೋ ತೋರಿಸ್ಲಿಕ್ಕೆ ಅಂತ ಹೇಳಿ ಈ ಥರ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ನಾವು 2 ಅವರ್ಸ್ ಆದ್ಮೇಲೆ ಸಿಗೋಣ, ಓಕೆನಾ? ನೋಡಿ, ನಾನು ಮಾಡಿದ್ದೆ ಮಧ್ಯಾಹ್ನ. ಸೊ ಮಧ್ಯಾಹ್ನ ರೆಫ್ರಿಜರೇಟ್ ಮಾಡೋಕ್ಕೆ ಒಂದು 2 ಅವರ್ಸ್ ಇಟ್ಟಿದ್ದಾದ್ಮೇಲೆ ಈಗ ಸಂಜೆ 6 ಗಂಟೆ ಆಗಿದೆ. ಸೊ ಈಗ ಯಾವ ಥರ ಇದೆ ಇದ್ರ ಟೆಕ್ಸ್ಚರ್ ಅಂತ ಡಂಪ್ ಮಾಡಿ ನೋಡೋಣ.
ನೋಡಿದ್ರಿ ಅಲ್ಲ ಇದ್ರ ಟೆಕ್ಸ್ಚರ್ ಯಾವ ಥರ ಇದೆ ಅಂತ ಹೇಳಿ ನೋಡಿದ್ರೇ ತಿನ್ಬಿಡ್ಬೇಕು ಅಂತಲೇ ಅನಿಸ್ತಿದೆ. ನಿಮ್ಮ ಮಕ್ಳಿಗೂ ಕೂಡ ಖಂಡಿತವಾಗ್ಲೂ ಈ ಥರ ಮಾಡ್ಕೊಂಡು ಕೊಡಿ. ಸರ್ಪ್ರೈಸ್ ಕೇಕ್ಸ್ ಎಲ್ಲ ಈ ಥರ ಮಾಡ್ಕೊಂಡು ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಫ್ರೂಟ್ಸ್ ಅನ್ನೋದನ್ನ ತಿಂತಾರೆ. ಓಕೆ, ಇದೇ ಥರ ಮತ್ತೆ ಚೆನ್ನಾಗಿರೋ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್. ಬಟ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸುಶಾಂತಿ ಬ್ಲಾಗ್ಸ್ ಕನ್ನಡಗೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.